ನೋಡಿ ಅದೇ ನಾಟಿ ದೊನ್ನೆ ಬಿರಿಯಾನಿ ಮಸಾಲ ಹಾಕಿ ಇವತ್ತು ನಾನು ವೆಜ್ ಪಲಾವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಸೇಮ್ ಅದೇ ಮೆಥಡು ನಾನು ಇಲ್ಲಿ ವೆಜಿಟೇಬಲ್ಸ್ ಹಾಕಿದ್ದೀನಿ. ಹುರುಳಿಕಾಯಿ, ಒಂಚೂರು ಕ್ಯಾರೆಟು, ಬಟಾಣಿ ಹಾಕಿದ್ದೀನಿ. ಇದಕ್ಕೆ ನವಿಲುಗಡ್ಡೆ ಮತ್ತು ಕಾಲಿಫ್ಲವರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಓಪನ್ ಪಾಟಲ್ಲಿ ಮಾಡಿ ನೋಡಿ. ಇದು ಬಿರಿಯಾನಿ ಎಲೆ ನಾನು ಈಗಾಗಲೇ ಇದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದು ಪಾಟಲ್ಲಿ ನೀವು ಬೆಳೆಸ್ಕೋಬೋದು. ಅಮೆಝಾನಲ್ಲಿ ಗಿಡ ಸಿಗುತ್ತೆ. ಇದು ಅಷ್ಟೇ. ಇದನ್ನು ಹಾಕಿ ಆಮೇಲೆ ನಂದಿನಿ ತುಪ್ಪ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಉದುದ್ರಾಗೆ, ಮನೆ ಅಂತೂ ಘಮ ಘಮ ಅಂತ ಸ್ಮೆಲ್ಲು ಸೇಮ್ ಇದೆ. ನೋಡಿ ನನ್ನ ಹತ್ರ ಇಲ್ಲಿ ಸ್ಟಾಕ್ ಇದೆ. ನಮ್ಮ ಅಣ್ಣ ಈ ಸತಿ ಬಂದಾಗ ಇವೆಲ್ಲ ತರಿಸ್ಕೊಂಡಿರೋ ಪೌಡ್ರು. ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಸಾಲ, ಈವನ್ ಇದು ಮಟನ್ ಮಸಾಲ, ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಸಾಲ, ಇದನ್ನು ಟ್ರೈ ಮಾಡ್ತೀನಿ ನಿಮಗೆ ರೆಸಿಪಿ ಶೇರ್ ಮಾಡೋದಕ್ಕೆ. ಆಚಿ ಮಟನ್ ಮಸಾಲ, ಆಮೇಲೆ ಇದು ಏನಿದು ತೇಜು ಕಬಾಬ್ ಪೌಡರು, ಆಮೇಲೆ ಅವ್ರದ್ದು ಗರಂ ಮಸಾಲನೂ ಚೆನ್ನಾಗಿದೆ. ನಾನು ಏನು ಚೆನ್ನಾಗಿದೆ ಅದನ್ನು ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಸುಮ್ಮನೆ ಪೌಡ್ರ್ ಹಾಕ್ಬಿಟ್ಟು ಈ ಪೌಡ್ರ್ ಹಾಕಿದ್ದೀನಿ ಅಂದರೆ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ. ಇದು ಯಾವುದು ಪ್ರಮೋಷನ್ ವೀಡಿಯೋಸ್ ಅಲ್ಲ. ನಾನು ಯಾವುದೂ ಪ್ರಮೋಷನ್ ಮಾಡಲ್ಲ, ಕೊಲಾಬ್ರೇಷನ್ನು ಮಾಡೋದಿಲ್ಲ. ನನ್ನ ಪರ್ಸ್ನಲ್ ಏನಿದೆಯೋ ಅದನ್ನು ಮಾತ್ರ ನಾನು ಶೇರ್ ಮಾಡ್ತೀನಿ. ನೋಡಿ ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ. ಅದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಸಾಲ ಹಾಕ್ಬಿಟ್ಟು ಸೂಪರಾಗಿ ಬಂದಿದೆ ಗೊತ್ತಾ. ಈ ರೆಸಿಪಿ ಬೇಕಿದ್ರೆ ಹೇಳಿ, ನಾನು ನಿಮಗೆ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ಕೊಡ್ತೀನಿ. ಬಿಗಿನರ್ಸು, ಸ್ಟೂಡೆಂಟ್ಸು ಅಂಥವ್ರಿಗೆ ನನ್ನ ಚಾನಲ್ಲು ಸಜೆಸ್ಟ್ ಮಾಡ್ತೀನಿ. ನನ್ನ ಚಾನಲ್ ನಾನೇ ಪ್ರಮೋಷನ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಹೇಳ್ತೀರಾ ನಿಮ್ಮ ಎಕ್ಸ್ಪ್ಲನೇಷನ್ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ ಅಂತ. ನನ್ನ ಡಿ ಎಮ್ಸಲ್ಲೆಲ್ಲ ಸುಮಾರು ಜನ ಅಡುಗೆ ಮಾಡಿ ಫೋಟೋ ಹೊಡೆದು ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಒಳ್ಳೊಳ್ಳೆ ರೆಸಿಪೀಸು ಸ್ಟೂಡೆಂಟ್ಸ್ ಬಿಗಿನರ್ಸ್ಗೆ ನಾನು ಹೇಳ್ಕೊಡ್ತೀನಿ. ಆಮೇಲೆ ಇದು ಕುಕ್ಕರಲ್ಲಿ ಮಾಡಿರೋದಲ್ವಾ, ನೀವು ಓಪನ್ ಪಾಟಲ್ಲಿ ಮಾಡಿ ಸೂಪರಾಗಿ ಬರುತ್ತೆ. ದಮ್ ಕಟ್ ಮಾಡಬೇಕು, ಮೇಲೆ ಬಾಳೆ ಎಲೆ ಹಾಕಿ ಮಾಡಬೇಕು. ಅದು ಸ್ಲೋ ಕಲಿತೀರಾ, ಒಂದೊಂದೇ ಕಲಿತೀರಾ. ಈಗ ನೋಡಿ, ಈಗ ಕುಕ್ಕರಲ್ಲಿ ಮಾಡೋದು ಕಲಿತ್ರಲ್ಲ, ಹಾಗೆ ಓಪನ್ ಪಾಟಲ್ಲಿ ಮಾಡಿ ಸಾಕಾದಾಗಿ ಬರುತ್ತೆ. ಸೊ ಟ್ರೈ ಮಾಡಿ ಇದನ್ನು. ನಿಮಗೆ ರೆಸಿಪಿ ಬೇಕಂದರೆ ಕೇಳಿ, ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆಯೇ ಇದು ಸಾರಿನ ಪುಡಿ, ಈ ರೆಸಿಪಿ, ಆಮೇಲೆ ಇದು ಗಟ್ ಸಾಂಬಾರ್ ಪುಡಿ, ಆಮೇಲೆ ಉಚ್ಚಳ ಪುಡಿ, ಇವೆಲ್ಲ ನಾವು ವರ್ಷಕ್ಕೊಂದೇ ಸತಿ ನಾವು ಈ ಸಮ್ಮರ್ ಸೀಸನಲ್ಲಿ ನಾವು ಮಾಡ್ಕೊಳ್ಳೋದು. ಈ ಸುಮಾರು ಜನ ನನಗೆ ಡಿ ಎಮ್ ಮಾಡಿ ಕೇಳಿದ್ದೀರ, ಸೇಲ್ ಮಾಡ್ತೀರಾ ಅಂತ. ಇಲ್ಲ, ಬರೀ ಹೋಮ್ ಮೇಡಿಗೆ ಮಾತ್ರ, ನಾವು ಮನೆಗೆ ಮಾತ್ರ ನಾವು ಮಾಡ್ಕೊಳ್ಳೋದು. ನಮ್ಮಮ್ಮ ಇದೆಲ್ಲ ನನಗೆ ಮಾಡಿಕೊಡ್ತಾರೆ. ಈ ಟೈಮಲ್ಲಿ, ಇದು ಸಮ್ಮರ್ ಟೈಮಲ್ಲ, ಈಗ ನಮ್ಮಮ್ಮ ಸ್ಟಾರ್ಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ನಾನು ಸಮ್ಮರ್ ಇಂಡಿಯಾಗೆ ವಾಪಸ್ ಬಂದಾಗ ಡೆಫಿನೆಟ್ಲಿ ಮಿಕ್ಸಿಲಿ ಮಾಡ್ಕೊಳ್ಳೋ ಅಂಥದ್ದು, ಅಂದರೆ ಒಂದು ಅರ್ಧ kg ಆಗ ಮಾಡ್ಕೊಳ್ಳೋ ಹಾಗೆ ರೆಸಿಪಿನ ಶೂಟ್ ಮಾಡಿ ನಾವು ಅಮ್ಮಂಗೆ ಕೇಳಿ, ಅಮ್ಮನ ಕೈಲಿ ಮಾಡಿಸಿ ತೋರಿಸ್ಕೊಡ್ತೀನಿ. ಹಾಗೆ ನಮ್ಮ ಅತ್ತೆ ಬೆಣ್ಣೆ ತುಪ್ಪ ಚೆನ್ನಾಗಿ ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ಆಮೇಲೆ ಫಿಶ್ ಸಾರೂ ಅಷ್ಟೇ, ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದನ್ನು ಸಹ ನಾನು ನೆಕ್ಸ್ಟ್ ನಾನು ಸಮ್ಮರ್ ಬಂದಾಗ, ಇಂಡಿಯಾಗೆ ಬಂದಾಗ ಅದನ್ನು ಸಹ ನಿಮಗೆ ತೋರಿಸ್ಕೊಡ್ತೀನಿ. ಸುಮಾರು ಜನ ಕೇಳ್ತಾ ಇದ್ರಿ ಸಾಂಬಾರು ಪುಡಿ ಸ್ವಲ್ಪ ಪ್ರಮಾಣದಲ್ಲಿ ಕ್ವಾಲಿಟಿ ಇರೋ ಅಂತ ತೋರಿಸ್ಕೊಡಿ ಅಂತ. ನಂಗೆ ದೇವರಾಣೆಗಳು ಗೊತ್ತಿಲ್ಲ ಎಷ್ಟೆಷ್ಟು ಹಾಕ್ತಾರೆ ಅಂತ. ಈ ಸತಿ ಸಮ್ಮರಲ್ಲಿ ಬಂದಾಗ ನಾವು ಅಮ್ಮಂಗೆ ಕೇಳಿ ಅದೇ ಅರ್ಧ kg ಅಥವಾ 1 kg ಮಾಡ್ಕೊಳ್ಳೋ, ಮಿಕ್ಸಿಲಿ ಮಾಡ್ಕೊಳ್ಳೋ ಅಷ್ಟು ತೋರಿಸ್ಕೊಡು ಅಂತ ಹೇಳ್ತೀನಿ. ಇದಕ್ಕೆಲ್ಲ ಏನು ಗೊತ್ತಾ, ಬಿಸಿಲು ಚೆನ್ನಾಗಿರಬೇಕು. ನಮ್ಮಮ್ಮ ಈ ಖಾರದ ಪುಡಿ ಮಾಡುವಾಗ ನಾನು ಹತ್ತಿರಕ್ಕೂ ಸೇರಿಸ್ಕೊಳ್ಳೋದಿಲ್ಲ. ಆಮೇಲೆ ಫೋಟೋ ಶೂಟ್ ಮಾಡ್ತೀನಿ ಅಂದರೆ ಇಲ್ಲವೇ ಇಲ್ಲ, ದೃಷ್ಟಿ ಆಗುತ್ತೆ, ಹಾಗೆಲ್ಲ ಮಾಡಬಾರ್ದು ಅಂತ ಹತ್ತಿರಕ್ಕೂ ಸೇರಿಸ್ಕೊಳ್ಳೋದಿಲ್ಲ. ಆಮೇಲೆ ಇಂಥ ದಿನವೇ ಮಾಡಬೇಕು ಅಂತಲೂ ಇರುತ್ತೆ. ಸೊ ಅವೆಲ್ಲ ಟ್ರೆಡಿಷ್ನಲಾಗಿ ಫಾಲೋ ಮಾಡ್ತಾರೆ ನಮ್ಮಮ್ಮ. ಈ ಉಚ್ಚಳ ಪುಡಿ, ಆಮೇಲೆ ಈ ಗಟ್ ಸಾಂಬಾರ್ ಪುಡಿ, ಇವೆಲ್ಲ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ, ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಶೇರ್ ಮಾಡಿಲ್ಲ. ನಾನು ಯೂಟ್ಯೂಬ್ ಚಾನಲಲ್ಲಿರುತ್ತೆ ಸಂಗೀತ ಅಡುಗೆ ಮನೆ, ಟ್ರೈ ಮಾಡಿ. ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ವರ್ಷಕ್ಕೆ ಒಂದೇ ಸತಿ ನಾವು ಮಾಡ್ಕೊಳ್ಳೋಂಥ ಖಾರದ ಪುಡಿಗಳು. ಸೊ ನೆಕ್ಸ್ಟ್ ಟೈಮ್ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ನೋಡಿ, ಇದು ಗಟ್ ಸಾಂಬಾರ್ ಪುಡಿ ಅಂತಾರೆ. ಇದು ಎಣ್ಗಾಯಿಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಇದು ನಮ್ಮ ಊರಜ್ಜಿ ಖಾರದ ಪುಡಿ. ಇದು ನಮ್ಮ ಅಜ್ಜಿ, ಅಂದರೆ ಅಪ್ಪನ ಅಮ್ಮ, ಇದು ಅಮ್ಮನ ಅಮ್ಮ. ಸೊ ಇದು ಅಂತೂ ಎಣ್ಗಾಯಿಗೆಲ್ಲ ಸಖತ್ತಾಗಿರುತ್ತೆ ಗೊತ್ತಾ. ಸೊ ನಾನು ಎರಡೇ ಪೌಡ್ರ್ ಯೂಸ್ ಮಾಡೋದು. ಇದು ಗಟ್ ಸಾಂಬಾರ್ ಪುಡಿ, ಇದು ಸಾರಿನ ಪುಡಿ. ಹುಳಿ ಸಾರಿಗೆಲ್ಲ ಇದು ಹಾಕ್ತೀನಿ, ಇದು ಎಣ್ಗಾಯಿಗೆಲ್ಲ ಇದಕ್ಕೆ ಹಾಕ್ತೀನಿ ನಾನು. ಇದಂತೂ ಕ್ಲಾಸಿಕ್ ಆಗಿರುತ್ತೆ, ಮಸ್ಟ್ ಟ್ರೈ ಇದು. ಇದು ಹಾಕ್ಬಿಟ್ಟು ಉಚ್ಚಳ ಪುಡಿ ಹಾಕಿದ್ರೆ ಸೂಪರಾಗಿರುತ್ತೆ ಗೊತ್ತಾ.
ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಅಥವಾ ಅಚ್ಕಾರದ ಪುಡಿ ಹಾಕ್ತೀನಿ ನಾನು. ಸೊ ನೋಡಿ ಇದನ್ನು